ಮೂವಿ ಹೆಸರು ಕಾಕ್ಟೈಲ್ ಟು ಎರಡೆರಡು ಕೋಳಿ ಬಾಲ ಅಂತ. ಮೂವಿ ವಿಶೇಷ ಅಂದ್ರೆ ಒಂದ್ ಹೀರೋ ಎರಡ್ ಹೀರೋಯಿನ್. ಹೀರೋ ಶಾಹಿದ್ ಕಪೂರ್, ಹೀರೋಯಿನ್ ನಂಬರ್ 1 ರಶ್ಮಿಕಾ, ಹೀರೋಯಿನ್ ನಂಬರ್ 2 ಕೃತಿ ಸ್ಯಾನನ್. ಶಾಹಿದ್ ಕಪೂರ್ ಮಾಡೋ ಕೆಲಸ ಶೆಫ್. ಇವ್ರಿಗೆ ಎಷ್ಟೊಂದು ಆರಾ ಇದೆ ಅಂದ್ರೆ ಇವ್ರು ನೋಡಿದ ಹುಡುಗಿಯರೆಲ್ಲ ಹಾರ ಬದಲಾಯಿಸ್ಕೊಂಡ್ಬಿಡ್ತಾರಂತ, ಅಷ್ಟೊಂದು ಆರಾ. ಬಟ್ ನಮ್ಮ ಆರಾ ಹುಡುಗ ಶೆಫ್ ಗೆ ಗರ್ಲ್ ಫ್ರೆಂಡ್ ರಶ್ಮಿ ಅಕ್ಕ. ಇವರಿಬ್ರು ಹಲವಾರು ಶತಮಾನಗಳಿಂದ ಅಂದ್ರೆ 15-16 ವರ್ಷದಿಂದ ಲವ್ ಮಾಡ್ತಿದ್ದಾರೆ. ಇವ್ರು ಲವ್ ಮಾಡ್ತಿರುವ ವಿಚಾರ ಎರಡೂ ಮನೆ ಕಡೆಯವ್ರಿಗೆ ಗೊತ್ತಿದೆ, ಇವರ ಕುಟುಂಬಗಳಿಗೂ ಗೊತ್ತಿದೆ. ಈಗ ಮದುವೆಯ ಸೀಸನ್, ಎಷ್ಟೊಂದು ಮದುವೆಗಳಾಗ್ತಿದಾವೆ. ಇವರಿಬ್ಬರನ್ನು ಮದುವೆಗಳಿಗೆ ಇನ್ವೈಟ್ ಮಾಡ್ತಿದ್ದಾರೆ. ಇನ್ವೈಟ್ ಮಾಡಿದ ನಂತರ ಅಲ್ಲಿರುವ ಬಜಾರಿ ಆಲ್ ಇಂಡಿಯಾ ರೇಡಿಯೋ ಅಂಟಿದಿರು ಸುಮ್ನಿರ್ತಾರ. ನೋ 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 ಆದಷ್ಟು ಬೇಗ ಮದುವೆ ಆಗ್ಬಿಡಿ, ಹಿಂಗೆ ಜೊತೆನಲ್ಲಿ ಓಡಾಡ್ಕೊಂಡಿರ್ಬೇಡಿ, ಹಂಗೆ ಹಿಂಗೆ ಅಂತ ಕಾಲೆಳಿತಿರ್ತಾರೆ. ಇವರಿಬ್ರು ಆನ್ಸರ್ ಮಾಡ್ತಾರೆ, ಮದುವೆ ಕೇವಲ ಶಾಸ್ತ್ರಕ್ಕಷ್ಟೇ ಆಗಬೇಕು, ಮದುವೆ ಆದ್ಮೇಲೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಈಗ್ಲೇ ಮಾಡ್ಬಿಡಿದೀವಿ ಅಂತ ನಾಚಿಕೆ ಬಿಟ್ಕೊಂಡು ಹೇಳ್ತಿರ್ತಾರೆ. ಸೊ ರೇಡಿಯೋ ಆಂಟಿಯರೆಲ್ಲ ಅಶ್ಲೀಲ ಅಂತ ಕಿವಿ ಮುಚ್ಕೊಂಡು ಹೋಗ್ತಾರೆ. ಇನ್ನು ಇವರಿಬ್ಬರ ಮ್ಯೂಚುವಲ್ ಫ್ರೆಂಡ್ ನ ಗಂಡ ಇನ್ನೊಂದು ಹುಡುಗಿ ಜೊತೆ ಚೀಟ್ ಮಾಡ್ಬಿಟ್ಟಿರ್ತಾನೆ. ಅವಳ ಜೊತೆ ವಾಟ್ಸ್ಆಪ್ ಚಾಟ್ ಮಾಡ್ತಾ ಸಿಕ್ಕಾಕೊಂಡ್ಬಿಡ್ತಾನೆ ಹೆಂಡತಿ ಕೈಲಿ. ಸೊ ರಶ್ಮಿಕಂಗೆ ಡೌಟ್, ನನ್ ಬಾಯ್ ಫ್ರೆಂಡ್ ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಅಂತ. ಅಂಡ್ ಇದಕ್ಕೆ ತುಪ್ಪ ಸುರಿಯೋ ತರ ಶಾಹಿದ್ ಕಪೂರ್ ಹೇಳ್ತಾರೆ, ನಾನ್ ಹಿಂಗೆಲ್ಲ ಚೀಟ್ ಮಾಡಿದ್ರೆ ನಿನ್ ಕೈಲಿ ಸಿಕ್ಕಾಕೊಳ್ಳೋ ತರ ವಾಟ್ಸ್ಆಪ್ ನಲ್ಲೆಲ್ಲ ಟೆಸ್ಟ್ ಮಾಡೋಲ್ಲ, ಡಿಲೀಟ್ ಮಾಡ್ಬಿಡ್ತೀನಿ ಅಂತ. ರಶ್ಮಿಕಂಗೆ ಇನ್ನೂ ತಲೆ ಕೆಟ್ಟೋಗುತ್ತೆ. ಸೊ ಫುಲ್ ಓವರ್ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬಡಿತದೆ ಈಗ ವೆಡ್ಡಿಂಗ್ ಸೀಸನ್ ಬೇರೆ, ಜೊತೆಗೆ ನಿನ್ ಸರೌಂಡಿಂಗ್ಸ್ ಸರಿ ಇಲ್ಲ, ಹೇಗಿದ್ರು ಮದುವೆ ಆಗದೆ, ಮದುವೆ ಆದ್ರೆ ಎಷ್ಟೊಂದು ದುಡ್ಡು ಖರ್ಚಾಗುತ್ತೆ ಅಂತ ದುಡ್ಡು ಉಳಿಸಿದೀವಲ್ಲ, ಅದ್ರಲ್ಲಿ ಫಾರಿನ್ ಟ್ರಿಪ್ ಮಾಡ್ಕೊಂಡ್ ಬರೋಣ ಬಾ ಅಂತ ಹೇಳಿ ಶಾಹಿದ್ ಕಪೂರ್ ರಶ್ಮಿಕಾ ಕರ್ಕೊಂಡು ಇಬ್ರು ಸಿಸಿಲಿಗೆ ಟ್ರಿಪ್ ಹೊಂಟ್ಬಿಡ್ತಾರೆ. ಸಿಸಿಲಿನಲ್ಲಿ ಒಂದು ಟ್ವಿಸ್ಟ್ ಇದೆ. ಸಿಸಿಲಿನಲ್ಲಿ ರಶ್ಮಿಕಾ ಅವರ 10 ವರ್ಷ ಹಳೆಯ ಫ್ರೆಂಡ್ ಅಂದ್ರೆ ಮೂವಿಯ 2ನೇ ಹೀರೋಯಿನ್ ಕೃತಿ ಇರ್ತಾರೆ. ಇನ್ನು ಈ ಕೃತಿ ಬಗ್ಗೆ ಹೇಳೋದಾದ್ರೆ, ಇವಮ್ಮ ಮಳೆ ಬರ್ಲಿ, ಬಿಸ್ಲಾಗ್ಲಿ, ಚಳಿ ಇರ್ಲಿ, ಆಕಾಶವೇ ಕಳಚ್ ಬಿದ್ದೋಗ್ಲಿ, ಇವ್ರು ಹಾಕೊಳ್ಳೋದು ಬೀಚ್ ವೇರು, ಸ್ವಿಮ್ ವೇರು. ಇವ್ರಿಗೂ ಸಹ ಇನ್ನು ಮದ್ವೆ ಆಗಿರೋಲ್ಲ. ಅಚಾನಕ್ ಆಗಿ ರಶ್ಮಿಕಾ ಅಕ್ಕನ ಮೀಟ್ ಆಗ್ತಾರೆ. ಈಗ ಕೃತಿ ರಶ್ಮಿಕಾ ಅಕ್ಕನ್ ಕೇಳ್ತಾರೆ, ಎಷ್ಟೊಂದು ವರ್ಷಗಳಿಂದ ಲವ್ ಮಾಡ್ತಿದ್ಯಾ, ಯಾಕಿನ್ನೂ ಮದುವೆ ಆಗಿಲ್ಲ ಅಂತ. ರಶ್ಮಿಕಾ ಅಕ್ಕ ಹೇಳ್ತಾರೆ, ಐ ಆಮ್ ನಾಟ್ ಶೋರ್, ಅವನಿಗೆ ನನ್ನ ಮದುವೆ ಆಗೋಕೆ ಇಷ್ಟ ಇದೆಯೋ ಇಲ್ವೋ, ಕಮಿಟ್ ಆಗೋಕೆ ಇಷ್ಟ ಇದೆಯೋ ಇಲ್ವೋ, ನನ್ನನ್ ಬಿಟ್ಟು ಬೇರೆ ಹುಡುಗಿ ಸಿಕ್ಕಿ ಅವಳು ಇಷ್ಟ ಆದ್ರೆ ಅವಳನ್ನು ಮದುವೆ ಆಗ್ತಾನೇನೋ. ಸೊ ಬೇಜಾನ್ ಡೌಟ್ ಇದೆ ನನ್ಗೆ. ಅದಕ್ಕೋಸ್ಕರ ಕೃತಿ ನನ್ಗೊಂದ್ ಹೆಲ್ಪ್ ಮಾಡು, ಆತನನ್ನ ನೀನು ಫ್ಲರ್ಟ್ ಮಾಡು, ಸೆಡ್ಯೂಸ್ ಮಾಡು, ಅವನನ್ನ ಬಲೆಗ್ ಬೀಳಿಸ್ಕೋ, ಅವ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದ್ರ ಮೇಲೆ ನಾನು ಮುಂದಿನ ಡಿಸಿಷನ್ ನ ತಗೊಳ್ತೀನಿ ಅಂತ. ಪ್ರೈವೇಟ್ ಇನ್ವೆಸ್ಟಿಗೇಟರ್ ಕೊಟ್ಟು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡೋದು ನೋಡಿದೀನಿ. ಇವಮ್ಮ ಫ್ರೆಂಡ್ ನ ಚೂ ಬಿಟ್ಬಿಟ್ಟು ಚೀಟ್ ಮಾಡ್ತಾನ ಅಂತ ಟೆಸ್ಟ್ ಮಾಡ್ತಿದ್ದಾರೆ. ನಮ್ ಕಾಲದಲ್ಲಿ ಹಿಂಗೆಲ್ಲ ಇರ್ಲಿಲ್ಲಪ್ಪ. ಏನಿವೆ ರಶ್ಮಿಕಾ ಹೇಳಿದ್ರು ಅಂತ ಸ್ಮೃತಿ ಫ್ಲರ್ಟ್ ಮಾಡೋಕ್ ಒಪ್ಕೊಂಡ್ಬಿಡ್ತಾರೆ. ಜೊತೆಗೆ ಆತ ನನ್ನೇನಾದ್ರೂ ರಿಜೆಕ್ಟ್ ಮಾಡಿದ್ರೆ ನಾನು ಸುಮ್ನೆ ಇರೋಂತವಳಲ್ಲ, ಬಲೆಗೆ ಖಂಡಿತ ಬೀಳಿಸ್ಕೊಳ್ತೀನಿ ಅಂತ ವಾರ್ನ್ ಮಾಡ್ತಾರೆ. ಅವತ್ತಿನಿಂದ ಕೃತಿ ಅವರ ತರಲೆ ಆಟಗಳು ಶುರುವಾಗ್ತವೆ. ಐ ಆಮ್ ವೆರಿ ಪ್ಯಾಷನೇಟ್ ಅಬೌಟ್ ಮೈ ಬಾಯ್ಸ್. 24 ಗಂಟೆ ಹುಡುಗರ ಜೊತೆನೇ ಇರ್ಬೇಕು ಅಂತ ಇಷ್ಟಪಡ್ತೀನಿ. ಆದ್ರೂ ಕೂಡ ನನ್ನನ್ನು ಬಿಟ್ಟು ಹೋಗ್ಬಿಟ್ರು ನನ್ನ ಎಕ್ಸ್ ಬಾಯ್ ಫ್ರೆಂಡ್ಗಳು. ನಿನ್ಗೆ ಆತರ ಹುಡುಗಿಯರು ಇಷ್ಟ ಆಗಲ್ವಾ ಅಂತ ಕೇಳ್ತಿದ್ದಾರೆ. ಅಲ್ಲ 24 ಗಂಟೆ ಜೊತೆಗೆ ಇದ್ರೆ ವಾಶ್ರೂಮ್ಗೆಲ್ಲ ಹೋದಾಗ ಸಪರೇಟ್ ಸೀಟ್ ಮಾಡ್ಸಕಾಯ್ತದ ಗುರು ಇವಮ್ಮಂಗೆ. ಎನಿವೇ ಇಷ್ಟೇ ಅಲ್ಲ, ರಶ್ಮಿಕಾನ ಮನೇಲೆ ಕೂರಿಸಿ ಇವಮ್ಮ ಶಾಹಿದ್ ಕಪೂರ್ ನ ವೈನ್ ಯಾರ್ಡ್ಗೆ ಕರ್ಕೊಂಡೋಗಿ ಚೆನ್ನಾಗಿ ಕುಡಿಸಿ ಕುಣಿದು ಅವರ ಮೇಲೆ ಬಿದ್ದು ಏನೇನೋ ಫ್ಲರ್ಟ್ ಮಾಡೋಕ್ ಹೋಗ್ತಾರೆ. ಶಾಹಿದ್ ಕಪೂರ್ ಬಿ ಲೈಕ್ ಜಗ್ಗದು ಯಾರಿಗೂ ಜಗ್ಗದು ಈ ಶಾಹಿದು ಅನ್ಕೊಂಡು ಯಾವ ಫ್ಲರ್ಟಿಂಗಿಗೂ ಬೀಳೋದಿಲ್ಲ. ಸೊ ಡೇ 1 ಪ್ಲಾನು ಫೇಲ್ ಆಯ್ತು. ಸೊ ಅವತ್ ರಾತ್ರಿ ರಶ್ಮಿಕನ್ ಜೊತೆಗೆ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ ಕೃತಿ. ಇವ ಯಾವ್ದಕ್ಕೂ ಬಗ್ತಿಲ್ಲ, ನೀನ್ ಸ್ವಲ್ಪ ಕೋಆಪರೇಟ್ ಮಾಡು, ಅವನ್ ಜೊತೆ ಸ್ವಲ್ಪ ಜಗಳ ಕಾಯಿ, ಆಗ ಆತನಿಗೆ ನನ್ ಮೇಲೆ ಮನ್ಸಾಗ್ಬೋದು ಅಂತ ಕೃತಿ ಹೇಳ್ತಾರೆ. ಪ್ಲಾನ್ ಮಾಡ್ದಂಗೆ ರಶ್ಮಿಕಾ ಪುಟ್ ವಿಷಯಕ್ಕೂ ಕಿತ್ತಾಡ್ತಾರೆ ಶಾಹಿದ್ ಮೇಲೆ. ಸೆಕೆಂಡ್ ಡೇ ಪ್ರೋಗ್ರಾಮ್ಗೆ ನನಗ್ ತಲೆ ನೋವ್ತಾ ಇದೆ, ನಿಮ್ ಜೊತೆ ಬರೋಕ್ ಆಗೋದಿಲ್ಲ, ನೀವಿಬ್ರೇ ಹೋಗಿ ಅಂತ ಶಾಹಿದ್ನ ಮತ್ತೆ ಕೃತಿನ ರಶ್ಮಿ ಅಕ್ಕ ಕಳಿಸ್ತಾರೆ. ಹೋಗ್ಬೇಕಾದ್ರೆ ಕೃತಿ ಹೇಳ್ತಾರೆ, ಈಗಿನ ಕಾಲದಲ್ಲಿ ಯಾರು ಇಷ್ಟೊಂದು ಡೆಡಿಕೇಟೆಡ್ ಆಗಿ ಲವ್ ಯು ಬೇಬಿ, ಲವ್ ಯು ಶೋನ ಅನ್ಕೊಂಡಿರ್ತಾರೆ, ಸ್ವಲ್ಪ ಡೆಲ್ಲಿ ಹುಡುಗನ ಅವತಾರ ತೋರ್ಸು ಅಂತ. ಆಗ ಶಾಹಿದ್, ನಿನ್ಗೆ ಡೆಲ್ಲಿ ಹುಡುಗನ ಅವತಾರ ನೋಡ್ಬೇಕು ತಾನೆ, ನಾನ್ ತೋರಿಸ್ತೀನಿ ನಡಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಇಬ್ರು ತಿಂದು ಕುಡ್ದು ಉಂಡು ಸ್ವಿಮ್ ಗಿಮ್ ಮಾಡ್ಕೊಂಡು ಚೆನ್ನಾಗಿ ಮಜಾ ಮಾಡ್ತಾರೆ. ಕೃತಿ ಹೇಳ್ತಾರೆ, ನನ್ಗೆ ಫಾರ್ ಎವರ್ ಲವ್ ಗಿವ್ ಅನ್ನೋದೆಲ್ಲ ಡವ್ ಅನ್ಸತ್ತೆ, ಐ ಡೋಂಟ್ ಬಿಲೀವ್ ಇನ್ ಆಲ್ ದಿಸ್, ಮನುಷ್ಯ ಎಂಜಾಯ್ ಮಾಡ್ಬೇಕು ಅಂತ. ಜೊತೆಗೆ ಶಾಹಿದ್ ಅವರನ್ನ ತಬ್ಕೊಂಡು ಮುತ್ಕೊಡೋಕ್ ಹೋಗ್ತಾರೆ. ಸೀನ್ ಅಲ್ಲಿಗೆ ಕಟ್ ಆಗತ್ತೆ. ನೆಕ್ಸ್ಟ್ ಮಾರ್ನಿಂಗ್ ನಮ್ಗೆ ಗೊತ್ತಾಗತ್ತೆ ಇವರಿಬ್ಬರು ಕಳೆದ ರಾತ್ರಿಯನ್ನ ಜೊತೆಗೆ ಸ್ಪೆಂಡ್ ಮಾಡಿದ್ದಾರೆ ಅಂತ. ಜೊತೆಗೆ ಶಾಹಿದ್ ಕಪೂರ್ ಹೇಳ್ತಾರೆ, ನೆನ್ನೆ ಆಗಿದ್ದನ್ನೆಲ್ಲ ಡೋಂಟ್ ವರಿ ಮಾಡ್ಕೊಳ್ಬೇಡಿ, ನಾವೆಲ್ಲ ದೊಡ್ಡ ಹುಡುಗರು, ಇದೆಲ್ಲ ಆಗೋದ್ ಸಹಜ ಅಂತ. ಈ ಮಾತುಗಳನ್ನೆಲ್ಲ ಕೇಳಿ ಕೃತಿ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾರೆ. ಈಗ ರಶ್ಮಿಕಾ ಅಕ್ಕ ಕೂಡ ಇವರಿಬ್ಬರನ್ನ ಜಾಯಿನ್ ಆಗ್ತಾರೆ. ರಶ್ಮಿಕಾ ಸೀಕ್ರೆಟ್ ಆಗಿ ಕೃತಿನ ಕೇಳ್ತಾರೆ, ಏನಾಯ್ತು ಫೈನಲ್ ರಿಸಲ್ಟ್ ಏನು ಅಂತ. ಆಗ ಕೃತಿ ಹೇಳ್ತಾರೆ, ಏನೂ ಆಗಿಲ್ಲ, ಆತ ತುಂಬಾ ಒಳ್ಳೆ ಹುಡುಗ, ಯು ಡಿಸರ್ವ್ ಹಿಮ್ ಅಂತ. ಆದ್ರೆ ಅವರ ಮುಖದಲ್ಲಿ ಬೇಜಾರ್ ಕಾಣ್ತಿದೆ. ರಶ್ಮಿಕಾ ಅಕ್ಕ ಫುಲ್ ಖುಷಿ ಆಗ್ಬಿಡ್ತಾರೆ. ಡೈರೆಕ್ಟ್ ಶಾಹಿದ್ ಕಪೂರ್ ಹತ್ರ ಹೋಗಿ ಪ್ರಪೋಸ್ ಮಾಡ್ಬಿಡ್ತಾರೆ, ನನ್ನ ಮದ್ವೆ ಆಗ್ತೀಯಾ ಅಂತ. ಶಾಹಿದ್ ಕಪೂರ್ ಕೂಡ ಒಪ್ಕೊಂಡ್ಬಿಡ್ತಾರೆ. ಕೃತಿ ಹೇಳ್ತಾರೆ, ಆಲ್ ದ ಬೆಸ್ಟ್ ನಿಮ್ ಮದ್ವೆಗೆ, ಆದ್ರೆ ನಿಮ್ಮ ಮದುವೆಗೆ ನಾನ್ ಬರೋಕ್ ಆಗೋದಿಲ್ಲ, ನನ್ಗೆ ಈ ಮದ್ವೆಗಿದ್ವೆಲ್ಲ ಇಷ್ಟ ಆಗೋದಿಲ್ಲ ಅಂತ. ಸರಿ, ಮದುವೆಯ ದಿನಗಳು ಹತ್ರ ಬರ್ತವೆ. ಸರ್ಪ್ರೈಸ್ ಅಂತ ಹೇಳಿ, ನಾನು ನಿನ್ನ ಮದುವೆಗೆ ಬ್ರೈಡ್ಸ್ ಮೇಡ್ ಆಗ್ತೀನಿ, ನಿನ್ನ ಮದ್ವೆನ ನಾನ್ ನಡೆಸ್ಕೊಡ್ತೀನಿ ಅಂತ ಕೃತಿ ಸಿಸಿಲಿಯಿಂದ ಇಂಡಿಯಾಗೆ ಬಂದ್ಬಿಡ್ತಾರೆ. ಬಟ್ ಈ ಸಲ ಕೃತಿ ಅಕ್ಕ ಬೇರೆನೆ ಪ್ಲಾನ್ ಮಾಡ್ಕೊಂಡ್ ಬಂದವ್ರೆ. 2 ದಿನ ಶಾಹಿದ್ ಕಪೂರ್ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ಇವ್ರಿಗೆ
ಅವ್ರ ಮೇಲೆ ಲವ್ ಆಗ್ಬಿಟ್ಟಿದೆ. ಸೊ ಐ ಲವ್ ಯು ಅಂತ ಹೇಳ್ಬೇಕು, ಶಾಹಿದ್ ಕಪೂರ್ನ ಹಾರಿಸ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಹಾಕೊಂಡ್ ಬಂದವ್ರೆ. ಶಾಹಿದ್ ಕಪೂರ್ಗೆ ಹೇಳ್ತಾರೆ, ನಿನ್ಗೆ ಈ ಮದ್ವೆ ಎಲ್ಲ ಇಷ್ಟ ಇಲ್ಲ ಅಲ್ವಾ, ಲಾವಿಶ್ ಆಗಿ ಸ್ಪೆಂಡ್ ಮಾಡೋದು, ಯಾರ್ಯಾರಿಗೂ ಊಟ ಹಾಕ್ಸೋದು, ಲಕ್ಷಾಂತರ ರೂಪಾಯಿನ ಸ್ಪೆಂಡ್ ಮಾಡೋದು, ನನಗೂ ಇದೆಲ್ಲ ಇಷ್ಟ ಇಲ್ಲಪ್ಪ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಸೇವ್ ಮಾಡಿರುವ ದುಡ್ಡಲ್ಲಿ ಪ್ರಪಂಚವನ್ನೆಲ್ಲ ಸುತ್ತಬೇಕು ಅನ್ನೋದು ನನ್ನ ಪ್ಲಾನು ಅಂತ ಹೇಳ್ತಿರ್ತಾರೆ. ಶಾಹಿದ್ ಕಪೂರ್ ಹೇಳ್ತಾರೆ, ಹಾ ನಿನ್ ಪ್ಲಾನ್ ಚೆನ್ನಾಗಿದೆ, ನನಗೂ ಅದೇ ಇಷ್ಟ ಅಂತ. ಸೊ ಕೃತಿ ಹೇಳ್ತಾರೆ, ಹಾಗಿದ್ರೆ ನನ್ ಜೊತೆನೆ ಬಂದ್ಬಿಡು, ಐ ಲವ್ ಯು, ನಾನು ನೀನೇ ಮದ್ವೆ ಆಗೋಣ ಅಂತ. ಶಾಹಿದ್ ಕಪೂರ್ಗೆ ಶಾಕು, ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಇಷ್ಟ ಇಲ್ಲ ಅಂದಿದ್ರೆ ಡೈರೆಕ್ಟ್ ರಿಜೆಕ್ಟ್ ಮಾಡ್ಬಿಡ್ತಿದ್ದ. ಸೊ ಎಲ್ಲೋ ಒಂದ್ ಕಡೆ ಇಷ್ಟ ಇರ್ಬೇಕು ಅಂತ ಹೇಳಿ ಕೃತಿ ಅವ್ರಿಗೆ ಇನ್ನೂ ಜಾಸ್ತಿ ಟ್ರೈ ಮಾಡುವ ಅಂತ ಮನ್ಸಿಗೆ ಬಂದ್ಬಿಡತ್ತೆ. ಸೊ ರಶ್ಮಿ ಅಕ್ಕ ಮುಂದೆನೆ ಬೇಕಂತ ಇವ್ರ ಮೇಲೆ ಬೀಳೋದು, ಬೇಕಂತ ಅವ್ರಿಗೆ ಜಲಸಿಯನ್ನ ಕ್ರಿಯೇಟ್ ಮಾಡೋಕೆ ಶುರು ಮಾಡ್ತಾರೆ. ಯಾವಾಗ್ಲೂ ಶಾಹಿದ್ ಕಪೂರ್ ಹಿಂದೆ ಮುಂದೆ ಸುತ್ತೋದು, ಮಧ್ಯರಾತ್ರಿ ಎಲ್ಲ ಇವರನ್ನ ಪಿಕ್ ಮಾಡೋದು, ಇದನ್ನೆಲ್ಲ ಮಾಡ್ತಿರ್ತಾರೆ. ರಶ್ಮಿಕಾಗೆ ಇದೆಲ್ಲ ಗೊತ್ತಾಗುತ್ತೆ. ಮದ್ವೆಗೆ ಇನ್ನೊಂದೇ ಒಂದು ದಿನ ಇದೆ. ಸೊ ಡೈರೆಕ್ಟ್ ಹೋಗಿ ಕೃತಿ ಹತ್ರ ಹೇಳ್ತಾರೆ, ನೋಡಮ್ಮ ಮದ್ವೆಗೆ ಇನ್ನೊಂದ್ ದಿನ ಇದೆ, ನೀನು ಪ್ಲೀಸ್ ಬೇರೆ ಹೊರಗಡೆ ಎಲ್ಲಾದ್ರೂ ಹೋಟ್ಲಲ್ಲಿ ಉಳ್ಕೋ, ಒಂದು ದಿನ ನಾವಿಬ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿ ಒಟ್ಟಿಗೆ ಸ್ಪೆಂಡ್ ಮಾಡ್ಬೇಕು ಅಂತಿದೀವಿ ಅಂತ. ಆಗ ಕೃತಿ ಹೇಳ್ತಾರೆ, ನಾನಾ ನೀನ್ ಹೇಗೆ ಶಾಹಿದ್ ಕಪೂರ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ಯೋ, ನಾನ್ ಕೂಡ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ. ಮದ್ವೆ ಆಗೋ ಅಷ್ಟ್ರಲ್ಲಿ ನೀನ್ ಆತನನ್ನ ಬಿಳಿಸ್ಕೊಂಡ್ರೆ ಆತ ನೀನು ಪಾಲು, ಇಲ್ಲ ಅಂದ್ರೆ ನನ್ನ ಪಾಲು ಅಂತ. ನನ್ ಬಾಯ್ ಫ್ರೆಂಡ್ಗೆ ಕಣ್ಣಾಗಿದ್ಯಾ, ಈಗ್ಲೇ ಹೋಗಿ ಹೇಳ್ತೀನಿ ಬಾಯ್ ಫ್ರೆಂಡ್ಗೆ ಅಂತ ರಶ್ಮಿಕಾ ಹೊರಡ್ತಾರೆ. ಆಗ ಕೃತಿ ಹೇಳ್ತಾರೆ, ನೀನ್ ಅವ್ರಿಗೆ ಹೇಳಕ್ ಹೋದ್ರೆ ನಾನು ಹೇಳ್ತೀನಿ ಹೇಗೆ ನನ್ನನ್ನ ಫ್ಲರ್ಟ್ ಮಾಡು, ಸೆಡ್ಯೂಸ್ ಮಾಡು ಅಂತ ಚೂ ಬಿಟ್ಟಿದ್ಲು ನಿನ್ನ ಗರ್ಲ್ ಫ್ರೆಂಡು ಅಂತ. ಆಗ ನಿನ್ ಮೇಲಿರುವ ಗೌರವನು ಹೋಗುತ್ತೆ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ. ಸೊ ಬೇರೆ ವಿಧಿ ಇಲ್ದಲೆ ಕೃತಿ ಜೊತೆ ಕಾಂಪಿಟೇಷನ್ಗೆ ಇಳಿತಾರೆ ರಶ್ಮಿಕಾ. ಬಟ್ ಇವರಿಬ್ಬರ ಮಧ್ಯ ಇನ್ನೂ ಜಾಸ್ತಿ ಗ್ಯಾಪ್, ಕಂದಕವನ್ನ ಉಂಟು ಮಾಡ್ಬೇಕು ಅಂತ ಹೇಳಿ ಕೃತಿ ಪ್ಲಾನ್ ಮಾಡ್ತಾರೆ. ರಶ್ಮಿಕೊಂದು ಫೇವರಿಟ್ ಕಲರ್ ಏನು, ಫೇವರಿಟ್ ಸಾಂಗ್ ಏನು, ಫೇವರಿಟ್ ಮೂವಿ ಏನು, ಎಟ್ಸೆಟ್ರಾ ಏನೇನೋ ಕೇಳ್ತಾರೆ. ಯಾರ ಹತ್ರ? ಶಾಹಿದ್ ಕಪೂರ್ ಹತ್ರ. ಶಾಹಿದ್ ಕಪೂರ್ಗೆ ಆನ್ಸರ್ ಗೊತ್ತಿರೋದಿಲ್ಲ. ಸೊ ರಶ್ಮಿಕಾ ಡಿಸೈಡ್ ಮಾಡ್ಕೊಳ್ತಾರೆ, ಈತನಿಗೂ ನನ್ ಮೇಲೆ ಇಂಟ್ರೆಸ್ಟ್ ಇಲ್ವೇನೋ, ಕೃತಿ ಮೇಲೆ ಇಂಟ್ರೆಸ್ಟ್ ಇದೆಯೇನೋ ಅಂತ. ಸೊ ಮದ್ವೆಗೆ ಇನ್ ಒಂದ್ ದಿನ ಇರುವಾಗ ಮದ್ವೆ ಆಗೋದು ಬೇಡ ಬೇಬಿ, ನಿನಗೆ ಮನಸ್ಫೂರ್ತಿ ಇಷ್ಟ ಇಲ್ಲ ಅಂದ್ರೆ ಮದ್ವೆ ಆಗೋದು ಬೇಡ ಅಂತ ಹೇಳ್ತಾರೆ. ಜೊತೆಗೆ ನಿನಗೆ ಕೃತಿ ಮೇಲೆ ಇಷ್ಟ ಇರ್ಬೋದಲ್ವಾ ಅಂತಲೂ ಹೇಳ್ಬಿಡ್ತಾರೆ. ಶಾಹಿದ್ ಕಪೂರ್ ರೋಚಿಗೆದ್ ಬಿಡ್ತಾರೆ, ಎಲ್ಲ ನೀವೇ ಡಿಸೈಡ್ ಮಾಡ್ಕೊಂಡ್ಬಿಡ್ತೀರಾ, ಅವಳು ನೋಡಿದ್ರೆ ನಂಗೆ ಐ ಲವ್ ಯು ಅಂತಾಳೆ, ನಿನಗೆ ನೋಡಿದ್ರೆ ನನ್ನ ಬಿಟ್ಟು ಅವಳ ಮೇಲೆ ಜಾಸ್ತಿ ಲವ್ ಇದೆ ಅಂತ ಹೇಳ್ತಿದ್ಯಾ, ಎಲ್ಲ ನೀವೇ ಡಿಸೈಡ್ ಮಾಡ್ಕೊಳ್ತಿದೀರಾ ಅಂತ ಬೈತಾರೆ. ಅಷ್ಟರಲ್ಲಿ ಕಿತಾಪತಿ ಕೃತಿ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಆಗ ಎರಡು ಹುಡುಗಿಯರು ಕಿತ್ತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವಳು ನನ್ನನ್ನು ಮದ್ವೆ ಆಗ್ತಿದ್ದಾನೆ ಅಂತ ಗೊತ್ತಿದ್ರು ಅವನನ್ನ ಬುಟ್ಟಿಗೆ ಬೀಳಿಸ್ಕೊಳಕ್ ನೋಡಿದ್ಲು ಅಂತ ಒಬ್ಳು, ಇವಳೆ ನನಗೆ ಫ್ಲರ್ಟ್ ಮಾಡು, ಸೆಡ್ಯೂಸ್ ಮಾಡು ಅಂತ ಹೇಳ್ಕೊಟ್ಟವಳು ಅಂತ ಇನ್ನೊಬ್ಳು. ಇವರಿಬ್ರು ಕಿತ್ತಾಟದಲ್ಲಿ ಮಂಗಾಗಿರೋದು ಶಾಹಿದ್ ಕಪೂರ್. ಲಿಟ್ರಲಿ ಅತ್ಲಾಗಿ ಆ ಹುಡುಗಿ, ಇತ್ಲಾಗಿ ಈ ಹುಡುಗಿ ಇರಬಾರ್ದು ಅನ್ನೋದು ಇದಕ್ಕೆ. ಅತ್ಲಾಗೆ ಆ ಹುಡುಗಿ, ಇತ್ಲಾಗೆ ಈ ಹುಡುಗಿ ಯಾವತ್ತೂ ಇರಬಾರ್ದು ರೀ. ಸೊ ಈ ಹಾಡಿನ ಸಮ್ಮರಿ ಏನು, ಅತ್ಲಾಗೆ ಆ ಹುಡುಗಿ, ಇತ್ಲಾಗೆ ಈ ಹುಡುಗಿ ಇರಬಾರ್ದು, ಎರಡು ಹುಡುಗಿಯರು ಒಂದೇ ಮಗ್ಲಲ್ಲಿರ್ಬೇಕು ಅಂತ. ಎನಿವೆ ಈಗ ಈ ಹುಡುಗಿಯರ ಕಾಟವನ್ನ ತಾಳ್ಲಿಕ್ಕಾಗದೆ ಶಾಹಿದ್ ಕಪೂರ್ ಕಾರ್ ಹತ್ಕೊಂಡು ಹೊರಟು ಬಿಡ್ತಾರೆ. ಅವರನ್ನ ಫಾಲೋ ಮಾಡ್ಕೊಂಡು ಎರಡು ಹುಡುಗಿಯರು ಇನ್ನೊಂದು ಕಾರ್ನಲ್ಲಿ ಹೊರಡ್ತಾರೆ. ಸ್ವಲ್ಪ ದೂರಗಳ ನಂತರ ಎರಡು ಕಾರನ್ನ ನಿಲ್ಲಿಸಿ ಎರಡು ಹುಡುಗಿಯರು ಮತ್ತೆ ಶಾಹಿದ್ ಕಪೂರ್ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಕಪೂರ್ ಅಣ್ಣ ಇಲ್ಲೊಂದ್ ದೊಡ್ಡ ಭಾಷಣ ಶುರು ಮಾಡ್ತಾರೆ. ಬಡತವ ಏನ್ರೋ ನಿಮ್ದು ಗೋಳು, ಸೋಷಿಯಲ್ ಮೀಡಿಯಾ ಹಿಂದೆ ಬಿದ್ದು ಯಾಕ್ರೋ ಆಗ್ತೀರಾ ಹಾಳು, ನನ್ನ ಮಾತನ್ ಸ್ವಲ್ಪ ಕೇಳು, ನೀವು ಕೊಡ್ತಿರೋ ಟೆನ್ಷನ್ಗೆ ಆಗ್ತಿದೆ ನನ್ ತಲೆ ಬೋಳು ಅಂತ. ಸೊ ಇವರ ಭಾಷಣವನ್ನ ಸಮ್ಮರೈಸ್ ಮಾಡೋದಾದ್ರೆ, ನಿನ್ನ ಹೆಂಡತಿಗೆ ಏನ್ ಇಷ್ಟ ಇಲ್ಲ ಅಂತ ತಿಳ್ಕೊಂಡ ಕ್ಷಣಕ್ಕೆ ಅವನು ಒಳ್ಳೆ ಗಂಡ ಆಗೋದಿಲ್ಲ. ಇದೆಲ್ಲ ಸೋಷಿಯಲ್ ಮೀಡಿಯಾ ಕ್ರಿಯೇಷನ್. ಸ್ಟಾರ್ಟಿಂಗ್ ನಲ್ಲಿ ಇವೆಲ್ಲ ಸ್ಪೆಷಲ್ ಅನ್ಸುತ್ತೆ, ಬಟ್ ಡೇ ಬೈ ಡೇ, ಮಂತ್ ಆನ್ ಮಂತ್ ಸಮಯವನ್ನ ಕಳೆದ ನಂತರ ನಿಮ್ ಹೆಂಡತಿ ನಿಮ್ಮ ಲೈಫ್ ನ ಒಂದು ಪಾರ್ಟ್ ಆಗ್ತಾರೆ. ಆಗ ಅವರು ಕೊಡುವ ಕಂಫರ್ಟ್ ನಿಮ್ಗೆ ಇಷ್ಟ ಆಗತ್ತೆ. ಅವರ ಹಳೆಯ ಸ್ಟೋರಿಗಳಲ್ಲ, ರಾತ್ರಿ ಹೊತ್ತು ನಾವು ಮಲಗುವಾಗ ಹಳೆಯ ಟಿ ಶರ್ಟ್ ಅನ್ನೇ ಹಾಕೊಂಡ್ ಮಲ್ಗೋದು, ಅದರಿಂದ ನಮಗ್ ಕಂಫರ್ಟ್ ಸಿಗತ್ತೆ. ಆತರನೇ ಹೆಂಡತಿ ಗಂಡ ಕೂಡ ಆಗ್ಬೇಕು ಅಂತ. ಸೊ ಬೇಸಿಕಲಿ ಹಳೆ ಶರ್ಟ್ ತುಂಬಾ ಹಳೇದಾದ ಮೇಲೆ ಎಸ್ತು ಬಿಡ್ತೀವಲ್ಲ, ಹಂಗೆ ಹೆಂಡತಿನೂ ಎಸಿಬೇಕು ಅಂತ ಹೇಳ್ತಾ ಇತ್ತ ಗುರು ಇವಯ್ಯ. ಏನೋ ಬಿಡ್ರಪ್ಪ, ನಮ್ಗೆ ಯಾಕೆ ಬೇಕಾವೆಲ್ಲ. ಎನಿವೇ ಕನ್ಕ್ಲೂಷನ್ ಅಲ್ಲಿ ಹೇಳ್ತಾರೆ, ಈ ಕೃತಿ ಮೇಲೆ ನನ್ಗೂ ಒಂದ್ ಸ್ವಲ್ಪ ಪ್ರೀತಿ ಇದೆ, ಹಂಗಂತ ಹಳೆಯ ಪ್ರೀತಿ ರಶ್ಮಿಕನ್ನ ಬಿಟ್ಬಿಡಕ್ ಆಗಲ್ಲ. ರಶ್ಮಿಕಾ ಇಸ್ ಮೈ ಕಂಫರ್ಟ್, ರಶ್ಮಿಕಾ ಇಸ್ ಮೈ ಬೆಟರ್ ಹಾಫ್, ರಶ್ಮಿಕಾ ಇಸ್ ಫಾರ್ ಎವರ್ ಅಂತ. ಇದೆಲ್ಲ ಓಕೆ, ಕೃತಿ ಮೇಲೂ ಒಂಚೂರು ಲವ್ ಇದೆ ಅಂತ ಹೇಳಿದ್ಯಾಕೆ. ಎನಿವೇ ಇವರ ಮಾತುಗಳನ್ನ ಕೇಳಿಸ್ಕೊಂಡು ರಶ್ಮಿಕಾ ಅಕ್ಕ ಫುಲ್ಲು ಶಾಂತರಾಗ್ತಾರೆ. ಪ್ರೀತಿ ವಾಪಸ್ ಉಕ್ಕಿ ಹರಿದು ಬಿಡುತ್ತೆ. ಇಬ್ರು ಮದುವೆ ಆಗ್ತಾರೆ. ಕೃತಿ ಕೂಡ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಮುಂದಿನ ಜನ್ಮದಲ್ಲಿ ನಾನ್ ಬೀಳಿಸ್ಕೊಂತೀನಿ ಇವರನ್ನ ಅಂತ ಹೇಳ್ಬಿಟ್ಟು ಮೂವಿಯನ್ನ ಮುಗಿಸ್ತಾರೆ. ಫೈನಲ್ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ, ಸಿಸಿಲಿನಲ್ಲಿ 2 ದಿನ ಒಂದು ರಾತ್ರಿಯನ್ನ ಸ್ಪೆಂಡ್ ಮಾಡಿದ್ರಲ್ಲ ಇವರಿಬ್ರು, ಅಲ್ಲಿ ಏನಾಗಿರತ್ತೆ ಅಂತ. ಕೃತಿ ಶಾಹಿದ್ ಕಪೂರ್ಗೆ ಮುತ್ಕೊಡೋಕೆ ಅಂತ ಹೋಗ್ತಾರೆ. ಶಾಹಿದ್ ಕಪೂರ್ ಅವರನ್ನ ಸ್ಟಾಪ್ ಮಾಡಿ, ಇದೆಲ್ಲ ನಾನ್ ಮಾಡೋಕ್ ಆಗೋದಿಲ್ಲ ಅಂತ ಹೇಳಿ ಬೇರೆ ರೂಮ್ ನಲ್ಲಿ ಹೋಗಿ ಮಲ್ಗಿರ್ತಾರೆ. ಸೊ ಶಾಹಿದ್ ಕಪೂರ್ ನೆವರ್ ಚೀಟೆಡ್ ಅಂತ ನಮ್ಗೆ ಅಲ್ಲಿ ಕನ್ಕ್ಲೂಷನ್ ತೋರಿಸ್ತಾರೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.